ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ನಿಮ್ಗೆ ಏನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಅಂತಂದರೆ, ಅದನ್ನ ಹೇಳಿದ್ರೆ ಭಾಳ ಜನ ಏನು ಅಂದ್ಕೊಂತಾರಪ್ಪ ಅಂತಂದರೆ, ಥೋ 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 ಮಣ್ಣಿನ ಅಮಾಸೆ ಆಗೈತೆ. ಇದೆಲ್ಲೋ ಕಣ್ಣು ನೆತ್ತಿ ಮೇಲೆ ಇಕ್ಕೊಂಡು ಮೂರ್ದಾರು ಕೊಡತ್ತಾಗೆ ಮುಗುರ್ಸ್ಕೊಂಡು ಬಿದ್ದಿದ್ದೀತೇನಪ್ಪ ಹಾಂ? ಇದನ್ನು ಒಂದು ರೆಸಿಪಿ ಅಂತೇಳಿ ತಗೊಬಂದು ಹೇಳ್ಕೊಡೋಕ್ಕೆ ಅಂತ ನಿಂತೈತಲ್ಲ, ಇದು ಎಂಥ ಮತಿಗೇಡಾಗಿದ್ದತ್ ಲೆಕ್ಕ ಹಾಕ್ರಿ ಅಂತೇಳಿ ಹೊಂದ್ಕೋಬೋದು. ಯಾಕಂತಂದರೆ ಇದು ಭಾಳ ಸಿಂಪಲ್ ಆಗಿರೋ ರೆಸಿಪಿ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಇನ್ನೂ ಏನೂ ಗೊತ್ತಿಲ್ದಿರೋರಿಗೆ, ಅಡುಗೆ ಈಗ ತಾನೇ ಕಲಿತಿರೋರಿಗೆ, ಪಾತ್ರೆಯಲ್ಲಿ ಅನ್ನ ಹೆಂಗೆ ಮಾಡೋದು ಅಂತೇಳಿ ಗೊತ್ತಿಲ್ದಿರೋರಿಗೆ ಅನುಕೂಲ ಆಗಲಿ ಅಂತೇಳಿ, ಕುಕ್ಕರ್ ಇಲ್ದಂಗೆ ಪಾತ್ರೆಯಲ್ಲಿ ಅನ್ನವನ್ನು ಹೆಂಗೆ ಮಾಡೋದು, ಏನೇನು ನಾವು ಏನೋ ಸೂಕ್ಷ್ಮಗಳನ್ನ ನಾವು ಪಾಲಿಸ್ಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಬೇಕು ಅಂತೇಳಿ ಬಂದಿದ್ದೀನಿ. ಹಂಗಾಗಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತು ಅಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿರಿ. ನೀವೇನಾದರೂ ಹೊಸಬ್ರಾಗಿದ್ದರೆ, ಏನಾದರೂ ಕಲಿತೀವಿ ಅನ್ನೋರು ಮಾತ್ರ ಈ ವಿಡಿಯೋ ನೋಡಿರಿ. ಹಾಗಾದರೆ ಬನ್ನಿ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಂತೆ. ಇವಾಗ ಅನ್ನ ಮಾಡೋದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ, ಸ್ವಲ್ಪ ಮಂದವಾದ ಪಾತ್ರೆ ತೊಗೋಬೇಕು. ಅಂದರೆ ತುಂಬ ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪ ಇರಬೇಕು, ದಪ್ಪ ತಳ ಇರಬೇಕು. ಒಂಚೂರು ಹಿಂಗೆ ಗೊತ್ತಿದ್ದು ನೋಡಿರಿ, ಹಿಂಗೆ ಗೊತ್ತಿದ್ವಿ ಅಂತಂದ್ರೆ ಹಂಗೆ ಒಳಕ್ಕೆ ಹೋಗಬಾರ್ದು. ಗಟ್ಟಿ ಇರಬೇಕು ಪಾತ್ರೆಗಳು, ತಳನೂ ಒಂಚೂರು ದಪ್ಪ ಇರಬೇಕು. ಆವಾಗ ಅನ್ನ ಚೆನ್ನಾಗಿ ಅಳ್ಕೊಳುತ್ತೆ, ಅನ್ನ ಚೆನ್ನಾಗಾಗುತ್ತೆ. ಈಗ ಸ್ಟೀಲಿಂದ್ರಲ್ಲಿ ಮಾಡ್ತಿದ್ದೀರ ಅಂತಂದರೆ ಒಂಚೂರು ಹುಷಾರಾಗಿರ್ಬೇಕು, ಯಾಕಂದರೆ ಇದು ಗಾಢಕ್ಕಾಗ್ಬಿಡುತ್ತೆ. ಒಂಚೂರು ಗಮನ ಇರಬೇಕು, ಒಂಚೂರು ತಳ ಸಿಹಿಯುತ್ತೆ. ಈ ಒಂಚೂರು ದಪ್ಪ ಇದ್ವು ಅಂದರೆ ಇದ್ರಾಗೇನು ಆಗೋದಿಲ್ಲ. ತೀರಾ ತೆಳಗಿದ್ರಂಗೆ ಆಗುತ್ತೆ. ಹಾಗಾಗಿ ನೋಡಿ ತಗೊಳ್ರಿ. ಇಲ್ಲ ಅಂತಂದ್ರೆ ನೀವು ಬರೀ ಕುಕ್ಕರು ತೊಗೋಬೋದು. ಹಿಂಗೆ ಕುಕ್ಕರ್ ಆದರೆ ಮಂದವಾಗಿರ್ತವೆ, ತಳನೂ ದಪ್ಪ ಇರುತ್ತೆ. ಇದರಲ್ಲಿ ಒಂಚೂರು ನೀವು ಆರಾಮಾಗಿ ಮಾಡ್ಬೋದು. ಸದ್ಯಕ್ಕೆ ನಾನು ತೋರ್ಸೋದಕ್ಕೆ ಚೆನ್ನಾಗಿ ಅಂತೇಳಿ ಈ ಸ್ಟೀಲಿನ ಚರಕ್ಲೆ ತಗೋತಾ ಇದ್ದೀನಿ. ಈ ಥರದ್ದೊಂದು ಚೂರು ಗಟ್ಟಿ ಆಯ್ತಿದೆ, ತೀರಾ ತೆಳ್ಳಗಿಲ್ಲ, ಚೂರು ಗಟ್ಟಿ ಆಯ್ತು. ಇದರಲ್ಲೇ ಮಾಡಿ ತೋರಿಸ್ತೀನಂತೆ. ಆಮೇಲೆ ಅನ್ನ ಮಾಡೋದಕ್ಕೆ ಮುಂಚೆನೇ ನಾವು ಒಂದು ಸತಿ ಅಕ್ಕಿ ನೋಡಬೇಕು. ಅಕ್ಕಿ ಹೆಂಗೈತೆ, ಅಕ್ಕಿ ಉದ್ದ ದಪ್ಪ ಅದೆಲ್ಲ ನೋಡಬೇಕಾಗುತ್ತೆ. ಸಣ್ಣ ಅಕ್ಕಿ ಆದರೆ ಅಂದರೆ ಅವು ಗಾತ್ರದಲ್ಲಿ ಒಂಚೂರು ಸಣ್ಣಕ್ಕಿದ್ವು ಅಂತಂದರೆ ಅದಕ್ಕೆ ನೀರು ಕಡಿಮೆ ಬೇಕಾಗುತ್ತೆ. ನೀರು ಕಡಿಮೆ ಹಿಡಿತಾವೆ ಒಂಚೂರು ಆ ಸಣ್ಣ ಅಕ್ಕಿ ಆದರೆ. ಏನಾದರೂ ಸ್ವಲ್ಪ ದಪ್ಪ ಇದ್ವಪ್ಪ ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ಅದ್ರ ಕಡೆ ಒಂಚೂರು ನಾವು ನಿಗಾ ಇಟ್ಟಿರಬೇಕು. ಯಾಕಂದರೆ ಎಲ್ಲ ಅಕ್ಕಿನೂ ಒಂದೇ ಅಳತೆಯಲ್ಲಿ ನೀರು ಕುಡಿತವೆ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ. ಹಾಗಾಗಿ ಇವಾಗ ಸಣ್ಣ ಲೋಟದಲ್ಲಿ ಒಂದು 2 ಲೋಟ ಅಕ್ಕಿ ತಗೋತಾ ಇದ್ದೀನಿ. ನೋಡಿರಿ, ಅಕ್ಕಿ ತೊಗೋಬೇಕಾದ್ರೆ ಆ ಪಾತ್ರೆ ಕಾಲು ಭಾಗಕ್ಕೆ ಇರಬೇಕು. ಯಾಕಂದರೆ ಅದು ಚೆನ್ನಾಗಿ ನೀರೆಲ್ಲ ಹಾಕಿ ಎಲ್ಲ ಬೆಂದ ಮೇಲೆ ಏನಾಗುತ್ತೆ ಅಂತಂದರೆ ಮುಕ್ಕಾಲು ಭಾಗ ಬಂದುಬಿಡ್ತದೆ, ಅನ್ನ ಎಲ್ಲ ಚೆನ್ನಾಗಿ ಅಳ್ಕೊಂಡಾದ್ಮೇಲೆ. ಹಾಗಾಗಿ ಅಕ್ಕಿ ಒಂದು ಅದೇ ಪಾತ್ರೆ ಇರ್ತಲ್ಲ, ಪಾತ್ರೆ ಒಂದು ಕಾಲು ಭಾಗಕ್ಕಿದ್ವು ಅಂತಂದರೆ ಸರಿ ಆಗುತ್ತೆ ನಮಗೆ. ನೋಡಿರಿ ಈ ಥರ. ಇವಾಗ ಚೆನ್ನಾಗಿ ತೊಳಿಬೇಕು ಅಕ್ಕಿನ. ಒಂದು 2-3 ಸತಿ ಚೆನ್ನಾಗಿ ತೊಳಿಬೇಕು. ಕೆಲವೊಂದರಲ್ಲಿ ಜಾಸ್ತಿ ಅದೊಂಥರ ಇದು ಇರುತ್ತೆ, ಅಂಥದ್ದನ್ನ ಒಂದು 2-3 ಸತಿ ಜಾಸ್ತಿ ತೊಳಿಬೇಕಾಗುತ್ತೆ. ಕೆಲವೊಂದು ಅಕ್ಕಿಗಳೇ ಒಂದು 2 ಸತಿ ತೊಳೆದ್ರೇ ಸ್ವಚ್ಛ ಆಗಿಬಿಡ್ತವೆ. ಚೆನ್ನಾಗಿ ಈ ಥರ ನೀರು ಸ್ವಚ್ಛ ಆಗೋವರೆಗೂ ಚೆನ್ನಾಗಿ ತೊಳಿಬೇಕು ಒಂದು 2-3 ಸತಿ. ನೋಡಿ, ಒಂದು 2-3 ಸತಿ ಚೆನ್ನಾಗಿ ತೊಳೆದಿದ್ದೀನಂತೆ. ಇವಾಗ ಇದಕ್ಕೆ ನೀರು ಹಾಕ್ಬೇಕು. ಕುಕ್ಕರ್ಗೆ ಹಾಕಿ ಮಾಡೋದಾದರೆ ಇಷ್ಟೇ ಅಂತ ಹೇಳ್ಬೋದು, ಇದಕ್ಕೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಒಂಚೂರು ಹೆಚ್ಚು ಕಡಿಮೆ ಹಿಡಿಯುತ್ತೆ. ಹಾಗಾಗಿ ಒಂಚೂರು ಹಿಂಗೆ ಅಕ್ಕಿ ಸಪಾಟ್ ಮಾಡಿಕೊಂಡು ಇದ್ರ ಮೇಲೆ 2ನೇ ಗೆರೆ ಇರುತ್ತಲ್ಲ ನಮ್ಮ ಕೈ ಬೆರಳು, ಇಲ್ಲಿವರೆಗೂ ನೋಡ್ಕೋಬೇಕು ನೀರು. ಆಮೇಲೆ ಕೆಲವ್ರು ಬೆರಳುಗಳು ಉದ್ದ ಇರ್ತವೆ, ಅವ್ರದ್ದು ಹೆಂಗೆ ಅಂತ ಅನ್ಬೋದು. ಒಂಚೂರು ಹೆಚ್ಚು ಕಡಿಮೆ ನಡೆಯುತ್ತೆ ಒಂದಿಷ್ಟು. ಇದು ಹಿಂಗ್ಸ್ ಮಾಡೋದು. ಇದು ನೋಡಿರಿ ಒಂದಿಷ್ಟು ಬಂತಲ್ಲ, ಒಂದು ಈ ಮಟ್ಟಕ್ಕೆ. ಸಾಮಾನ್ಯವಾಗಿ ಎಲ್ಲ ಅಕ್ಕಿಗೂ ಎಲ್ಲರೂ ಈ ಗೆರೆ ಇರುತ್ತಲ್ಲ, 2ನೇ ಬೆರಳು, 1 2ನೇದು, ಈಗ 2ನೇ ಗೆರೆವರೆಗೂ ತಗೋತಾರೆ ನೀರು. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಅನ್ನಕ್ಕೆ ಕೆಲವ್ರು ಉಪ್ಪು ಹಾಕ್ತಾರೆ, ಕೆಲವ್ರು ಉಪ್ಪು ಹಾಕೋದಿಲ್ಲ. ನಾನಂತೂ ಉಪ್ಪು ಹಾಕ್ತೀನಿ, ತೀರಾ ಸಪ್ಪನ್ನು ತಿನ್ನೋಕ್ಕಾಗಲ್ಲ. ಕೆಲವ್ರು ಹಾಕಲ್ಲ, ಕೆಲವು ಕಡೆ. ನಮ್ಮ ಕಡೆ ಹಾಕ್ತೀವಿ. ನೋಡಿರಿ, ಇದನ್ನು ಈಗ ನೀರೆಲ್ಲ ಹಾಕಿದ ಮೇಲೆ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ಬೋದು. ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಮಾಡಿದಿರಿ ಅಂತಂದರೆ ಅನ್ನ ಚೆನ್ನಾಗಿ ಮಲ್ಲಿಗೆ ಹೂವದಂಗೆ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೂ ಒಳ್ಳೇದು ನೆನೆಸಿ ಮಾಡಿದಿರಿ ಅಂತಂದರೆ. ನಿಮ್ಮ ಹತ್ರ ಏನಾದರೂ ಪುರ್ಸೊತ್ತಿತ್ತು ಅಂತಂದರೆ ನೆನೆಸಿ ಮಾಡಿರಿಲ್ಲ ಅಂತಂದರೆ ತೊಳೆದ್ಬಿಟ್ಟು ಹಿಂಗೂ ಇಡ್ಬೋದು. ನನಗೇನು ಮಾಡ್ತೀನಿ ಅಂದರೆ ಒಂದು 20 ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಇದು ಹಿಂಗೇ. ನೋಡಿರಿ, ಈಗ ಒಂದು 20 ನಿಮಿಷ ಆದಮೇಲೆ
ಒಲೆ ಹಚ್ಚಿ ಅದನ್ನ ಬೇಯಕ್ಕೆ ಇಡಬೇಕು. ನೀವೇನಾದರೂ ಕೆಲಸ ಮಾಡ್ಕೊತಿದ್ದೀರಾ, ಹತ್ತಿ ತೊಡಾಡ್ತಿದ್ದೀರಾ ಅನ್ನೋಂಥವ್ರು ಉರಿ ಒಂಚೂರು ಕಡಿಮೆ ಇಟ್ಟು ಆ ಕಡೆ ಈ ಕಡೆ ಕೆಲಸ ಮಾಡ್ಕೊಳ್ರಿ. ಅಥವಾ ಅನ್ನ ನಿಧಾನಕ್ಕೆ ಅದು ನಡೆಯುತ್ತೆ ಅನ್ನೋರು. ಇಲ್ಲ ಒಂಚೂರು ಗಾಢ ಇತ್ತು ಅಂದ್ರೆ ಉರಿ ಜಾಸ್ತಿ ಇಡ್ರಿ. ಸಣ್ಣ ಉರಿಗಿನ ಜಾಸ್ತಿ ಇಟ್ಟು ಕುದಿಯಾಕೆ ಬಿಡ್ರಿ. ಒಂದು ಪ್ಲೇಟ್ ಮುಚ್ಚಿ ಒಂಚೂರು ಹಿಂಗೆ ಅರ್ಧ ಬಿಡ್ಬೇಕು. ಹಿಂಗೆ ಪೂರ್ತಿ ಮುಚ್ಚಬಾರ್ದು, ಯಾಕಂದರೆ ಉಕ್ಕಿ ಬಂದುಬಿಡುತ್ತೆ. ಅದು ಕುದಿ ಬೀಳೋವರೆಗೂ ಹಿಂಗೊಂದು ಪ್ಲೇಟ್ ಮುಚ್ಚಿದ್ರೆ ಗಾಢ ಇದಾಗುತ್ತೆ, ಗಾಢ ಕುದಿ ಬೀಳುತ್ತೆ. ಆಮೇಲೆ ಎಂಥದ್ದೇ ಅಡುಗೆ ಮಾಡಲಿ, ಉರಿ ಈ ಪಾತ್ರೆ ತಳ ಎಷ್ಟಿದೆಯೋ ಇಟ್ಟರೆ ನಾವು ಜಾಸ್ತಿ ಇಡ್ತಿದ್ದೀವಿ ಅಂದರೆ ಪಾತ್ರೆ ತಳ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಇಡಬೇಕು. ಇಲ್ಲಿವರೆಗೂ ಬರೋಂಗೆ ಇಡಬಾರ್ದು. ಹಿಂಗೆ ಪೂರ್ತಿ ಇಟ್ಬಿಟ್ರೆ ನೋಡಿರಿ ಹಿಂಗೆ ದಗದಾಗ ಉರಿ ಇತ್ತಲ್ಲ, ಹಿಂಗೆ ಇಲ್ಲಿವರೆಗೂ ಉರಿ ಬರೋಂಗೆ ಯಾವ ಅಡುಗೆಗೂ ಇಡಬಾರ್ದು. ಜೋರುರಿ ಅಂತಂದ್ರೂ ಅಷ್ಟೇ, ಆ ತಳಕ್ಕೆ ಸಮನಾಗಿರಬೇಕು. ನೋಡಿರಿ ನಾನು ಉರಿ ಒಂದು ಇಷ್ಟು ಇಟ್ಟಿದ್ದೀನಿ. ನಿಮ್ಗೇನಾದರೂ ಅನ್ನ ನಿಧಾನ ಹಾಕಬೇಕು ಅಂತಂದ್ರೆ ಸಣ್ಣಕ್ಕೆ ಮಾಡಿರಿ. ಸಣ್ಣಕ್ಕೆ ಮಾಡಿದರೆ ಏನು ತೊಂದರೆ ಇಲ್ಲ, ಅದ್ರ ಪಾಡಿಗೆ ಅದು ನಿಧಾನಕ್ಕೆ ಕುದಿಯುತ್ತೆ. ಒಂಚೂರು ಗಾಢ ಆಗಬೇಕು ಅನ್ನೋದಾದರೆ ಒಂದಿಷ್ಟು ಇಡಬೇಕು, ಇಷ್ಟು. ಯಾವುದೇ ಕಾರಣಕ್ಕೆ ಹಿಂಗೆ ದಗದಾಗ ಹತ್ಕೊಂಡು ಉರಿಯಂಗೆ ಇಡಬಾರ್ದು. ಯಾವುದಕ್ಕೂ ಯಾವ ಅಡುಗೆಗೂ ಇಡಬೇಡ್ರಿ ಹಂಗೆ. ಸಾಕು ಮಂದವಾಗಿ ಚೆನ್ನಾಗಿ ಉರಿಯುತ್ತೆ ಹಿಂಗಿದ್ರೆ. ನೋಡಿರಿ ಹಿಂಗೆ ಕುದಿ ಬೀಳ್ತಿದ್ದಂಕಲ್ಲೇ ಮುಚ್ಚಿರುತ್ತ ಪ್ಲೇಟ್ನ ಈ ಕಡೆ ಇಡ್ತಾಯಿದ್ದೀರಿ ಹಿಂಗೆ. ಈಗ ಚೆನ್ನಾಗಿ ಅದ್ರ ಪಾಡಿಗೆ ಇಷ್ಟೇ ಊರಿನಲ್ಲಿ ಚೆನ್ನಾಗಿ ಕುದಿಲಿ ಹಿಂಗೆ. ಈ ಮಟ್ಟಿಗೆ ಕುದಿಬೇಕು. ಇವಾಗ ನೀರಿಂದ ಹೇಳಿದ್ನಲ್ಲ, ಹಿಂಗೆ ಇಷ್ಟೇ ಹಿಡಿಯುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಕುಕ್ಕರ್ನಾಗಾದರೆ ಇಷ್ಟು ಇಡ್ರಿ ಅಂತ ಹೇಳ್ಬೋದು. ಕುಕ್ಕರ್ನಾಗ ಒಂಚೂರು ಕಡಿಮೆ ಹಾಕಿರಿ ನಡೆಯುತ್ತೆ, ಒಂಚೂರು ಜಾಸ್ತಿ ಹಾಕಿರಿ ನಡೆಯುತ್ತೆ. ಹಿಂಗೆ ಬರೇ ಪಾತ್ರೆನಾಗ ಮಾಡ್ಬೇಕಾದ್ರೆ ಒಂಚೂರು ನೀರು ಹೆಚ್ಚು ಕಡಿಮೆ ಆಗ್ತವೆ. ಹಂಗಾಗಿ ಒಂದು ಕುಲ್ಡ ಲೆಕ್ಕ ಅಂತೇಳಿ ಈ ಗೆರೆ ಇಟ್ಕೊಂಡಿರಿ ಅಷ್ಟೇ. ಈ ಗೆರೆ ಮೇಲೆ ಅಕ್ಕಿ ಒಂಚೂರು ಸಣ್ಣಕ್ಕಿದ್ರೆ ತೆಳ್ಳಗಿದ್ರೆ ನೀರು ಕಡಿಮೆ ಹಿಡಿಯುತ್ತೆ. ದಪ್ಪ ಇದ್ದರೆ ಒಂಚೂರು ಉದ್ದ ಮತ್ತು ದಪ್ಪ ಎರಡು ಇತ್ತು ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ಅದೊಂದಿರಲಿ. ಯಾಕಂತಂದರೆ ಒಬ್ಬೊಬ್ರು ಬೆಳ್ಳಿರ್ತವೆ, ಅವ್ರಿಗೆ ನೀರು ಒಂಚೂರು ಇದಕ್ಕಿಂತ ಎತ್ತರಕ್ಕೆ ಬರ್ಬೋದು. ಹಾಗಾಗಿ ಒಂಚೂರು ಅದ್ರ ಬಗ್ಗೆ ಅಂದಾಜು ಇರಬೇಕು. ಯಾವುದೇ ಅಡುಗೆ ಮಾಡೋದಕ್ಕೂ ಮುಂಚೆನೇ ನಮಗೊಂದು ಅಂದಾಜಂದು ತಲೆಗೆ ಬಂದುಬಿಡ್ಬೇಕು. ಅವಾಗ ಅಡುಗೆಗಳು ಕಷ್ಟ ಅಂತ ಅನಿಸಲ್ಲ. ಆಮೇಲೆ ಇನ್ನೊಂದು ವಿಚಾರ, ನಾವು ಚಮಚ ಇಟ್ಟು ಯಾವುದೇ ಕಾರಣಕ್ಕೆ ಗೂರಾಡಬಾರ್ದು. ಅದು ಪೂರ್ತಿ ಅನ್ನ ಆಗೋವರೆಗೂ ಚಮಚ ಇಟ್ಟು ಗೂರಾಡಬಾರ್ದು. ಅದ್ರ ಪಡೆಗೆ ಅದು ಆಗ್ತಿರುತ್ತೆ. ಕುದಿತಿರೋದ್ರಿಂದ ಅಕ್ಕಿ ಮೇಲಿರೋ ಕೆಳಗೆ ಬರ್ತವೆ, ಕೆಳಗಿರೋ ಮೇಕೆ ಹೋಗ್ತಿರ್ತವೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಚಮಚ ಇಟ್ಟಿಂಗೆ ಗೂರಾಡ್ತಿರ್ಬಾರ್ದು, ಬೆಂದಿತ್ತೋ ಇಲ್ಲೋ ಅಂತೇಳಿ ಅಂತ. ಅದ್ರ ಪಡೆಗೆ ಅದು ಅನ್ನ ಆಗುತ್ತೆ. ಕೆಲವ್ರು ಗೂರಾಡ್ತಾರೇನಪ್ಪ, ಅದು ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ನಾನಂತೂ ಚಮಚ ಇಡೋದೇ ಇಲ್ಲ. ಅದು ಅಕ್ಕಿ ಕಾಳೆಲ್ಲರೂ ಬೆಂದಿತ್ತೋ ಇಲ್ಲ ಅಂತೇಳಿ ಒಂದು ಕಾಳು ತಗೊಳಕ್ಕೆ ಒಂಚೂರು ಹಿಂಗೆ ಆ ಚಮಚ ತಗೊಂಡು ಹಿಂಗೆ ಅಂತಿಂದ್ಬಿಟ್ರೆ ಈ ಥರ ಗೂರಾಡೋದಿಲ್ಲ. ನೋಡಿರಿ ಹೀಗೆ ಕುದೀತಾ ಏನಾಗುತ್ತಪ್ಪ ಅಂತಂದರೆ ನಮಗೆ ಗೊತ್ತಾಗುತ್ತೆ ಅಕ್ಕಿ ಎಷ್ಟು ಭಾಗ ಬೆಂದೈತೆ ಅಂತ ನಮಗೆ ಗೊತ್ತಾಗುತ್ತೆ. ಆವಾಗ ಮತ್ತೊಂಚೂರು ಅದರಲ್ಲಿ ನೀರಿನಂಶ ಎಷ್ಟಿರುತ್ತೋ ಅಲ್ಲಿವರೆಗೂ ಅದು ಉಕ್ಕು ಬರ್ತಾನೆ ಇರುತ್ತೆ. ನಮಗೆ ಅದು ನೀರು ನೋಡಿದಾಗ ಒಂಚೂರು ಕಡಿಮೆ ಅಂತ ಅನಿಸುತ್ತೆ, ಒಳಗಡೆ ನೀರು ಇರುತ್ತೆ. ಹಂಗಾಗಿ ಪೂರ್ತಿ ಮುಚ್ಚಿದ್ವಿ ಅಂತಂದರೆ ಉಕ್ಕುತ್ತೆ. ಹಂಗಾಗಿ ಒಂಚೂರು ಹಿಂಗೆ ಬಿಟ್ಟಿರ್ಬೇಕು, ಹಿಂಗೆ ಖಾಲಿ ಜಾಗನದು ಹಬೆ ಹೋಗೋದಕ್ಕೆ ಹೊರಕ್ಕೆ. ನೋಡಿರಿ ಇವಾಗ ಅಕ್ಕಿ ಒಂದು ಅರ್ಧ ಭಾಗ ಬೆಂದೈತೆ. ನಾನೇನು ಮಾಡ್ತೀನಪ್ಪ ಅಂದರೆ ಉರಿ ಒಂಚೂರು ಸಣ್ಣಕ್ಕೆ ಮಾಡ್ತೀನಿ. ಉರಿ ಸಣ್ಣಕ್ಕೆ ಮಾಡಿದ್ಮೇಲೆ ನೋಡಿರಿ ಅದು ಕುದಿಯೋದು ಒಂಚೂರು ಕಡಿಮೆ ಆಯಿತು. ಇವಾಗ ಏನು ಮಾಡ್ತೀನಿ, ಇನ್ನೊಂಚೂರು ಮುಂದಕ್ಕೆ ತಳ್ತೀನಿ, ಒಂಚೂರು ಹಿಂಗೆ ಜಾಗ ಬಿಡ್ತೀನಿ. ಈ ಥರ ಉಕ್ಕು ಬಂದುಬಿಡುತ್ತೆ. ಹಂಗಾಗಿ ಒಂಚೂರು ಹಿಂಗೆ ನೋಡ್ತಿರ್ಬೇಕು ಕಡಿಕೆ. ಹಾಗೆ ಅದು ಒಂಚೂರು ನೀರು ಕಡಿಮೆ ಆಗ್ತಿದ್ದಂಕಲ್ಲೇ ಒಂಚೂರು ಇದನ್ನ ಪ್ಲೇಟ್ ಒಂಚೂರು ಹಿಂದಕ್ಕೆ ಮುಂದಕ್ಕೆ ಹಿಂಗೆ ತಳ್ತಿರ್ಬೇಕು. ಒಂಚೂರು ಉಕ್ಕು ಬಂತು ಅಂದರೆ ಒಂಚೂರು ಹಿಂಗೆ ಎಳಿಬೇಕು. ಆಮೇಲೆ ಚೆನ್ನಾಗಿ ಬೇಯಬೇಕು ಅಂತಂದ್ರೆ ಒಂಚೂರು ಹಿಂಗೆ ಮುಚ್ಚಬೇಕು ಹಿಂಗೆ. ಅದರೊಳಗಡೆ ನೀರು ಜಾಸ್ತಿ ಇತ್ತು ಅಂದರೆ ಉಕ್ಕುತ್ತೆ. ಇವಾಗ ನಾವೇನು ಈ ಪ್ಲೇಟ್ ಮುಚ್ಚಿರ್ತೀವಲ್ಲ, ಇವಾಗಲೇ ಅನ್ನ ಚೆನ್ನಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಅಳ್ಕೊಳುತ್ತೆ. ಏನೋ ಒಂದು ಕಾಲು ಭಾಗ ಅಕ್ಕಿ ಇಟ್ಟಿರ್ತೀವಲ್ಲ, ಅದು ಮುಕ್ಕಾಲು ಭಾಗ ಆಗುತ್ತೆ. ಆಮೇಲೆ ನಡುವೆ ಅನ್ಸುತ್ತೆ ನೋಡ್ಬೇಕು ಹಿಂಗೆ. ಇವಾಗ ನೋಡಿರಿ ಅನ್ನ ಅಕ್ಕಿ ಇನ್ನೂ ಚೆನ್ನಾಗಿ ಬೆಂದಿಲ್ಲ ಅದು. ಇವಾಗ ಇದು ಬೇಯೋದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ಅದಕ್ಕೆ ಏನು ಮಾಡ್ತೀನಿ ನಾನು, ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಹಿಂಗೆ ನೀರು ಚಿಮ್ಕಿಸ್ಬೇಕು, ಹಿಂಗೆ ಏನೂ ಆಗೋಲ್ಲ. ಹಿಂಗೆ ನೀರು ಚಿಮ್ಕಿಸ್ಕೊಂಡೆ ಬೇಯಿಸ್ಬೇಕು ಅದನ್ನ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಏನೂ ತೊಂದರೆ ಇಲ್ಲ. ನಮಗೆ ಅನ್ನ ಉದುರುದ್ರು ಆಗಬೇಕು ಅಂದರೆ ಒಂದು ದೊಡ್ಡ ಕಡಿಮೆ ನೀರು ಹಾಕ್ಬೇಕು. ಜಾಸ್ತಿ ಒಂಚೂರು ಮೆತ್ತಗೆ ಆಗ್ಬೇಕು ಅನ್ನೋದಾದ್ರೆ ಒಂದು ದೊಡ್ಡ ಜಾಸ್ತಿ ನೀರು ಹಾಕ್ಬೇಕು. ಮತ್ತು ಯಥಾಸ್ತಿ ಹೆಂಗಿರಿದ್ಯೋ ಅದೇ ಥರ ಒಂಚೂರು ಪ್ಲೇಟ್ ಮುಚ್ಚಿ ಇದು ಬೇಯಿಸ್ಕೋಬೇಕು. ಇವಾಗ ನಾನು ಪೂರ್ತಿ ಸಣ್ಣ ಉರಿ ಇಟ್ಟಿದ್ದೀನಿ.
ಸಣ್ಣ ಊರಿನಲ್ಲೇ ಚೆನ್ನಾಗಿ ಅಳ್ಕೊಂಡ್ಲಿ ಅಂತ. ಆಮೇಲೆ ಇದು ಸ್ಟೀಲಿಂದ ಆಗಿರೋದ್ರಿಂದ ಅದರಲ್ಲಿರೋ ನೀರಿನಂಶ ಕಡಿಮೆ ಆಗ್ತದೆ ಅಂಕಲೇ ಪೂರ್ತಿ ಹೋದ್ಮೇಲೆ ಏನಾಗುತ್ತಪ್ಪ ಅಂದರೆ ಸಿಹೆ ಕತ್ಕೊಂಡ್ಬಿಡುತ್ತೆ. ಚಟ್ 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 ಅಂತ ಇರುತ್ತೆ, ಚಿಟಪಟ್ ಚಿಟಪಟ್ ಅಂತೇಳಿ. ಅದ್ರ ಕಡೆ ಒಂಚೂರು ಗಮನ ಇರಬೇಕು. ತೋರಿಸ್ತೀನಿ ಅದನ್ನ ಹೆಂಗೆ ಕಂಡು ಹಿಡಿಬೇಕು ಅಂತ. ಒಂದ್ಸತಿ ತೆಗೆದು ನೋಡ್ತಿರ್ಬೇಕು. ಚೆನ್ನಾಗಿ ಅಳ್ಕೊಂತೈತೆ. ಆಮೇಲೆ ಅಂದರೆ ನೀವು ಪಾತ್ರೆನ ತೀರಾ ಅಗ್ಲಂದು ಇಟ್ಟಿದ್ರಿ ಅಂತಂದ್ರೆ ಇಷ್ಟು ಅಡ್ಡಾರಂದು ಉರಿ ಇಷ್ಟಕ್ಕೆ ಬಿದ್ದಿರುತ್ತೆ. ಆ ಕಡೆ ಅರುಗ್ನಾಗಿರೋ ಅಕ್ಕಿಗಳು ಬೆಂದಿರೋದಿಲ್ಲ. ತೀರಾ ದೊಡ್ಡ ಪಾತ್ರೆಗಳಾದರೆ ಒಲೆ ಮೇಲೆ ಅಡುಗೆ ಮಾಡೋಕ್ಕೆ ಸರಿ ಆಗುತ್ತಿಲ್ಲ. ದೊಡ್ಡ ದೊಡ್ಡ ಒಲೆ ಇರ್ತಾವಲ್ಲ ಅದ್ರ ಮೇಲೆ ಆದರೆ ಚೆಂದ. ನೀವು ಅಡುಗೆ ಇಲ್ಲಿ ನೀವೇ ಒಬ್ರಿಗೊಬ್ರಿಗೆ ಮಾಡ್ಕೊತಿದ್ದೀರ ಅಂತಂದರೆ ಒಂದಿಷ್ಟು ಅಡ್ಡರ ಇರೋ ಪಾತ್ರೆಗಳನ್ನ ತಗೊಳ್ರಿ. ತೀರಾ ಅಗಲ ಇರೋ ತೊಗೊಳಕ್ಕೆ ಹೋಗ್ಬಿಡ್ರಿ. ಆಮೇಲೆ ಒಂದ್ಸತಿ ಹುಷಾರಾಗಿ ಪ್ಲೇಟ್ ತೆಗೀರಿ. ಹಬೆ ಇರುತ್ತಲ್ಲ ಹಂಗೆ ಬುಗ್ಗನಂಗೆ ಎದ್ಬಿಡುತ್ತೆ ನೋಡಿರಿ. ಹಿಂಗೆ ಆಗಿತ್ತಲ್ಲ. ಇವಾಗ ಹಿಂಗೆ ಅಂದ್ರಿ ಅಂತಂದರೆ ಪೂರ್ತಿ ಒಂಚೂರು ಗಟ್ಟಿ ಇರುತ್ತೆ, ಒಳಗೆ ಹೋಗಲ್ಲ. ಆವಾಗ ಕೆಳಗಡೆ ನೀರಿಲ್ಲ ಅಂತ ಅರ್ಥ, ಆಯಿತಾ? ಕೆಳಗಡೆ ನೀರಿಲ್ಲ, ನೀರು ಕಡಿಮೆ ಆಗಿದೆ ಅಂತ. ಒಂದು ಹಿಂಗೆ ತೆಗೆದು ನೋಡಿರಿ. ಅನ್ನ ಚೆನ್ನಾಗಿ ಬೆಂದಿತ್ತು ಅಂತಂದರೆ ಸಾಕು, ಮತ್ತೆ ನೀರು ಹಾಕೋದು ಬೇಡ. ಇನ್ನೊಂಚೂರು ಮೆತ್ತಗಾಗಬೇಕು ಅಂತ ನಿಮ್ಗೆ ಏನಾರು ಅನ್ನಿಸ್ತು ಅಂತಂದರೆ ಇನ್ನೊಂಚೂರು ನೀರು ಚಿಮುಕ್ಸ್ರಿ. ಹಿಂಗಷ್ಟೇ ಇನ್ನೊಂಚೂರು ನೀರು ಚಿಮುಕ್ಸಿದ್ರಿ ಅಂತಂದರೆ ಸಾಕಿ. ನೀರೆಲ್ಲ ತಳಕ್ಕೆ ಇಳಿಯುತ್ತಲ್ಲ, ಮತ್ತೆ ಅಲ್ಲಿ ಹೋಗಿ ಬಿಸಿಯಾಗಿ ಮತ್ತೆ ಹಬೆ ಮೇಲೆ ಬಂದು ಇನ್ನೊಂಚೂರು ಮೆತ್ತಗಾಗುತ್ತೆ ಚೆನ್ನಾಗಿ. ಈಗ ಪ್ಲೇಟ್ ಮುಚ್ಚಿಬಿಡ್ರಿ. ಸಣ್ಣೂರಿನಲ್ಲೇ ಅದು ಅಕ್ಕಿ ಅರ್ಧ ಬೆಂದಿದ್ದಾದಮೇಲೆ ಸಣ್ಣೂರಿ ಇಟ್ಕೊಂಡು ಇದನ್ನ ಅಳಿಸ್ಕೋಬೇಕು. ಅನ್ನನ ಅಳ್ಕೊಂಬತ್ತೆ. ನಿಮಗೆ ನೋಡೋದಕ್ಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡಿ ಅನ್ನ ಮಾಡೋದಕ್ಕಿಂತ ಕುಕ್ಕರಲ್ಲಿ ಇಟ್ಟು ಕೂಗಿಸ್ಬಿಡ್ಬೋದಲ್ಲ ಅಂತ ಅನಿಸುತ್ತೆ. ಇದು ಭಾಳ ಹೊತ್ತು ಹಿಡಿಯಲ್ಲ. ಕುಕ್ಕರಲ್ಲಿ 5 ನಿಮಿಷಕ್ಕಾದರೆ ಇದು ಒಂದು 10 ನಿಮಿಷ ತೊಗೋಬೋದು ಅಷ್ಟೇ. 10 ರಿಂದ 15 ನಿಮಿಷ ತೊಗೋಬೋದು. ಕೆಲವರಿಗೆ ಕುಕ್ಕರಲ್ಲಿ ಮಾಡಿದ್ದ ಅನ್ನ ತಿಂದರೆ ಅವರಿಗೆ ಆರೋಗ್ಯ ಆಗಲ್ಲ, ಸರಿ ಆಗಲ್ಲ ಅಂತಾರು ಪಾತ್ರೆಗೆ ಮಾಡ್ಕೊಂಡು ತಿಂತಾರೆ. ಪಾತ್ರೆ ಮಾಡ್ಕೊಂಡು ತಿನ್ನೋದು ಒಳ್ಳೆಯದೇ. ಇದು ಹಿಂಗ್ಸೋದು. ಬಸಿಯೋದಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ ಇನ್ನೂ ಜಾಸ್ತಿ ನೀರಿಟ್ಟು ಅನ್ನ ಪೂರ್ತಿ ಬೆಂದಿದ್ದಾದಮೇಲೆ ಆ ನೀರನ್ನ ಗಂಜಿನ ಬಸಿಬೋದು. ಇದನ್ನು ಹಿಂಗ್ಸ್ ಮಾಡೋ ಅಂತ ಅನ್ನ ಅಂತ ಹೇಳ್ತೀವಿ ನಾವು. ನೋಡಿರಿ, ಅನ್ನ ಹಾಗೆ ಹೋಯ್ತು. ಸುಮ್ಮನೆ ಹಿಂಗೆ ಅಂದರೆ ಗಟ್ಟಿ ಇದೆ, ಒಳಕ್ಕೆ ಹೋಗಲ್ಲ ಚಮಚ. ಅಂದರೆ ನೀರಿನಂಶ ಜಾಸ್ತಿ ಇತ್ತು ಅಂತಂದರೆ ಹಿಂಗೆ ಅಂದ ತಕ್ಷಣ ಒಳಕ್ಕೆ ಇಳಿಯುತ್ತೆ. ಈಗ ನೋಡಿ ಎಲ್ಲ ಕಡಿಮೆ ಆಗೈತೆ. ಒಂದು ಅಕ್ಕಿ ಕಾಳು ತಗೊಂಡು ಒಂದು ಅಗಳು ತಗೊಂಡು ಹಿಂಗೆ ಅಂದರೆ ಚೆನ್ನಾಗಿ ಕೂಡ ಬೆಂದಿದೆ. ಇಷ್ಟಕ್ಕೆ ಅನ್ನ ಆಯಿತು ಅಂತಾನೆ. ಈಗ ಅದ್ರಾಗಿರೋ ಬಿಸಿಗೆ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಒಂಚೂರು ಅಳ್ಕೊಳುತ್ತೆ. ಇದು ಚಿತ್ರಾನ್ನಕ್ಕೆ ಮಾಡ್ಕೊಂತಿರೋದ್ರಿಂದ ಒಂಚೂರು ಉದುರಾಗಿರಬೇಕು ಅಂತೇಳಿ ಹಿಂಗೆ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಮೆತ್ತಗೆ ಬೇಕು ಅನ್ನೋದಾದರೆ ನೀವು ಇನ್ನೊಂದು ತೊಟ್ಟು ನೀರು ಚಿಮ್ಸ್ಕೊಂಡ್ರೆ ಮೆತ್ತಗಾಗುತ್ತೆ. ಇವಾಗ ನಾನು ಒಲೆ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಆಫ್ ಮಾಡಿದ್ದೀನಿ. ಆ ಬಿಸಿಗೆ ಇನ್ನೂ ಚೆನ್ನಾಗಿ ಅಳ್ಕೊಳುತ್ತೆ ಅದು. ಇಷ್ಟು ಮಾಡಿದ್ರಿ ಅಂತಂದರೆ ಅನ್ನ ಹಾಗೆ ಹೋಯ್ತು. ಹಾಗೆ ಬಿಡ್ರಿ ಅದು ಬಿಸಿಗೆ. ಏರ್ ಸೀತಿತ್ತು ಅಂತಂದರೆ ನಿಮಗೆ ಚಟಪಟ ಅಂತ ನಿಮ್ಗೆ ಅದು ಗೊತ್ತಾಗುತ್ತೆ, ಅದು ಸದ್ದು. ಆವಾಗ ನೀವು ಒಂಚೂರು ಆ ಕಡೆ ಗಮನ ಕೊಡಬೇಕಾಗುತ್ತೆ. ಇದು ಇಂಥದ್ದೇನಾದ್ರು ಸ್ಟೀಲಿಂದ್ರಲ್ಲಿ ಮಾಡ್ತಿದ್ದೀರ ಅಂತಂದರೆ ಒಂಚೂರು ಗಾಢ ಸೀಯುತ್ತೆ. ಒಂಚೂರು ಗಮನ ಇರಲಿ ಅಂತ ನಾನು ಹೇಳ್ತಿರೋದು. ಆಮೇಲೆ ಒಂದು ಪಕ್ಷ ಏನಾದ್ರೂ ಅನ್ನ ಚೆನ್ನಾಗಿ ಬೆಂದುಬಿಡ್ತು, ನೀರು ಜಾಸ್ತಿ ಇಟ್ಟಿದ್ದೆ ಅನ್ನೋದಾದರೆ ಏನು ಮಾಡ್ತೀರಾ, ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ನೀರು ಬಸಿರಿ. ಇಲ್ಲಾಂದರೆ ಸಾರಿನ ಸೌಟ್ ತಗೊಂಡು ಹಿಂಗೆ ಅಂದ್ರಿ ಅಂತಂದರೆ ಆ ಗಂಜಿ ಅದರ ಕೀಳ್ಕೊಳುತ್ತೆ. ಗಂಜಿ ತೆಗಿರಿ. ಜಾಸ್ತಿ ನೀರಾಯಿತು ಅಂತಂದರೆ, ಕಡಿಮೆ ನೀರಾಯಿತು ಅಂತಂದರೆ ಸಣ್ಣೂರಿ ಇಟ್ಕೊಂಡು ಚೂರು ಚಿಮ್ಕಿಸ್ಕೊಂಡು ನಮ್ಗೆ ಎಷ್ಟು ಮೆತ್ತಗೆ ಬೇಕು ಅಷ್ಟು ಮೆತ್ತಗೆ ಮಾಡ್ಕೋಬೇಕು. ನಾವಿಲ್ಲೇನು ಒಂದು ಅಗಳು ತಗೊಂಡು ಏನು ನೋಡ್ತೀವಿ ಹಂಗೆ ಇಡೀ ಪೂರ್ತಿ ಅನ್ನ ಆಗಿರುತ್ತದು. ಅದ್ರ ಕಡೆ ಒಂಚೂರು ನೋಡ್ಕೊಳ್ರಿ. ಇವಾಗ ಇದಕ್ಕೆ ಚಿತ್ರಾನ್ನಕ್ಕೆಲ್ಲ ಮಾಡ್ತಾರೆ. ಚಿತ್ರಾನ್ನ ಒಗ್ಗರಣೆ ತೋರಿಸ್ಬಿಡ್ತೀನಿ ಹಂಗೇನೆ ಹೆಂಗೆ ಮಾಡ್ಕೊತೀನಿ ಅಂತೇಳಿ. ಒಲೆ ಮೇಲೆ ಒಂದು ಬಾಣಲಿ ಇಡ್ರಿ. ನೋಡಿ, ನಾನು ಒಲೆ ಹಚ್ಚಿ ಬಾಣಲಿಗೆ ಎಣ್ಣೆ ಹಾಕ್ತೀನಿ. ಚಿತ್ರಾನ್ನಕ್ಕೇನು ಭಾಳ ಎಣ್ಣೆ ಬೇಕಾಗಲ್ಲ, ಸ್ವಲ್ಪ ಕಡಿಮೆ ಹಾಕಿದರೆ ಸಾಕಾಗುತ್ತೆ. ನಾನು ಇಲ್ಲಿ ಮೊದಲು ಶೇಂಗಾ ಬೀಜ ಹಾಕ್ತೀನಿ. ಕೆಲವರು ಶೇಂಗಾ ಬೀಜ ಹುರಿದು ಬಿಟ್ಟು ಎತ್ತಿಟ್ಟು ಕೊನೆಗೆ ಹಾಕ್ತಾರೆ. ಹಂಗೂ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅದ್ರ ಜೊತೆಗೂ ಕೂಡ ಮಾಡ್ಬೋದು. ಮೊದಲೇ ಶೇಂಗಾ ಬೀಜ ಚೆನ್ನಾಗಿ ಹುರ್ಕೋಬೇಕು. ನಾವು ಇದರಲ್ಲಿ ನಾವು ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಹಾಕಿದ್ವಿ ಅಂತಂದರೆ ಒಂಥರ ಹಸ್ಕಾಗಿರ್ತಾವೆ ಹಂಗೇನೆ. ಹಂಗಾಗಿ ಮೊದಲೇ ಒಂದು 90 ಭಾಗ ಚೆನ್ನಾಗಿ ಹುರಿಯೋ ಥರ ಹುರಿಬೇಕು. ಇವಾಗ ಒಂಚೂರು ಬಾಯಿ ಬಿಡಬೇಕೆಲ್ಲವೂ. ಬಾಯಿ ಬಿಟ್ಟು ಒಂಚೂರು ಕಪ್ಪತ್ತಬೇಕು. ಸ್ಟೀಲ್ ಬಾಣಲಿಗಳಾಗ ಮಾಡ್ಬೇಕಾದ್ರೆ ಒಂಚೂರು ಗಡಗಡ ಮಾಡ್ಬೇಕು, ಯಾಕಂದರೆ ಇದು ಗಾಢ ಕಾದ್ಬಿಡುತ್ತೆ.
ಹಾಗಾಗಿ ನೋಡಿರಿ. ಈಗ ಶೇಂಗಾ ಬೀಜ ಒಂದು 90 ಭಾಗ ಹುರಿದಿದ್ದಾವೆ, ಗರಿ ಗರಿ ಆಗಿರ್ತವೆ. ಇವಾಗ ಒಂದು 4 ಕಾಳು ಸಾಸಿವೆ ಕಾಳು ಹಾಕ್ತೀನಿ. ನೀವು ಬೇಕಾದ್ರೆ ತೆಗೆದಿಡ್ಬೋದು ಸಪ್ರೇಟಾಗಿ, ಶೇಂಗಾ ಬೀಜ ತೆಗೆದಿಟ್ಟು ಆಮೇಲೆ ಬೇಕಾದ್ರೂ ಹಾಕ್ಬೋದು ಕೊನೆಗೆ ಚಿತ್ರಾನ್ನ ಕಲಿಸ್ಬೇಕಾರೆ. ಸಾಸಿವೆ ಕಾಳು ಹಾಕಿದಂಗೆ ಕಾಲೇ ಒಂದು 4 ಕಾಳು ಜೀರಿಗೆ ಒಗಿರಿ. ಆಮೇಲಿಂದ 4 ಕಾಳು ಕಡಲೆಬೇಳೆ ಬೇಕು ಅಂದರೆ ಒಂದು 4 ಕಾಳು ಕಡಲೆಬೇಳೆನೂ ಹಾಕ್ರಿ. ಕಡಲೆಬೇಳೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಹಿಂಗೆ ಚೆನ್ನಾಗಿ ಗೂರಾಡಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಭಾಳ ಅಂತಂದರೆ ಭಾಳ ಸರಳವಾಗಿರ್ತಕ್ಕಂಥ ಚಿತ್ರಾನ್ನ ಇದು. ಮಸಾಲೆ ಗಿಸಾಲೆ ಏನೂ ಹಾಕಲ್ಲ. ಸಾಕು, ಹಸಿಮೆಣ್ಸಿಕಾಯಿ, ಒಂದು ಈರುಳ್ಳಿ, ಒಂದು ಚೂರು ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ ಹಾಕ್ರಿ. ನಾವು ಹಸಿಮೆಣ್ಸಿಕಾಯಿನ ಹಂಗೆ ಅದ್ರ ಜೊತೆಗೆ ತಿಂತೀವಿ ಅನ್ನೋರು ಎಣ್ಣೆಯಲ್ಲಿ ಮೊದಲು ಹಿಂಗೆ ಒಂಚೂರು ಹಾಕಿ ಕರೆದ್ರಿ ಅಂತಂದರೆ ಅವೇನು ಖಾರ ಇರೋಲ್ಲ. ಹಂಗೆ ಅನ್ನದ ಜೊತೆಗೆ ಹಂಗೆ ಜಕ್ಕೊಂಡು ತಿಂದ್ಬಿಡ್ಬೋದು ನೋಡಿ. ನೀವು ಒಂಚೂರು ಇದು ಹಸಿಮೆಣ್ಸಿಕಾಯಿ ಮೇಲೆ ಒಂಚೂರು ಹಿಂಗೆ ಹಣ್ಣು ಹತ್ತಿದಂಗೆ ಆಗ್ಬೇಕು ಅಂತ, ಮೆತ್ತಗಾಗಬೇಕು. ಆಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಜೊತೆಗೆ ಹಾಕ್ತೀನಿ. ಆಮೇಲೆ ಒಂಚೂರು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ರೆ ಗಾಢಮ್ ಆಗ್ತಾವೆ ಈರುಳ್ಳಿ. ನೋಡಿ ಉಪ್ಪು ಹಾಕ್ರಿ, ಅನ್ನಕ್ಕೂ ಉಪ್ಪು ಹಾಕಿರ್ತೀರ. ಹಂಗಾಗಿ ಒಂಚೂರು ಉಪ್ಪು ನೋಡಿ ಹಾಕ್ಬೇಕು. ಒಂದು ಸತಿ ಹಿಂಗೆ ನಾನು ಅರಿಶಿನ ಪುಡಿ ಹಾಕಲ್ಲ, ಹಂಗೆ ಸಾದಾ ಚಿತ್ರಾನ್ನ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಈರುಳ್ಳಿ ನಿಮ್ಗೆ ಯಾರು ಜಾಸ್ತಿ ರೋಸ್ಟ್ ಆಗಬೇಕು ಅಂತಿದ್ರೆ ಜಾಸ್ತಿ ಇದನ್ನು ಮಾಡಿಕೊಡ್ರಿ. ಇಲ್ಲ ಸ್ವಲ್ಪ ಹಿಂಗಿದ್ರೆ ನಡೆಯುತ್ತೆ ಅಂದ್ರೆ ಇಷ್ಟ ಆದಮೇಲೆ ಒಂಚೂರು ಅರಿಶಿನ ಪುಡಿ ಹಾಕ್ರಿ. ಒಂಚೂರು ಅರಿಶಿನ ಪುಡಿ, ಇಷ್ಟ ಆಗ್ತದೆ ಅಂಕಲ್ ಸ್ಟವ್ ಆಫ್ ಮಾಡ್ತೀನಿ ನಾನು. ಸ್ಟವ್ ಆಫ್ ಮಾಡಿ ಇವಾಗ ಕೊನೆಗೆ ನಿಂಬೆಹುಳಿ ಹೊಂಟ್ತೀನಿ. ಇದಕ್ಕೆ ಇದ್ರ ಜೊತೆಗೆ ಹುಳಿ ಹಿಂಡಬಾರ್ದು. ನಿಂಬೆ ಹುಳಿನ ಒಂದು ಸತಿ ವಿಷಗರಿ ಇತ್ತೆ, ಹಂಗಾಗಿ ಕೊನೆಗೆ ಹಿಂಡ್ಬೇಕು ಕಲಿಸ್ಬೇಕಾದ್ರೆ. ಆವಾಗ ಅದು ನಿಂಬೆಹಣ್ಣಿನ ತಾಜಾ ರುಚಿ ಸಿಗುತ್ತೆ ನಮಗೆ. ಬೇಕು ಅಂದರೆ ಒಂಚೂರು ಹಸಿ ತೆಂಗಿನ ತುರಿನೂ ಉದುರಿಸ್ಬೋದು. ಹಂಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಒಂಚೂರು ಅದೇ ಬಿಸಿಗೆ ಒಂಚೂರು ಇದಾಗುತ್ತೆ. ಅದ್ರ ಅರ್ಧ ಹಸಿ ವಾಸನೆ ಇರುತ್ತೆ, ಅದೊಂಚೂರು ಬೆಂದಿರುತ್ತಲ್ಲ, ಅದೊಂಥರ ಚೆಂದ. ಪೂರ್ತಿ ಒಗ್ಗರಣೆಗೆ ಬೇಯಿಸಿದ್ದು ಬಿಟ್ಟು ಅಂದರೆ ಅದೊಂಥರ ಇರುತ್ತೆ. ಹಿಂಗೆ ಅರ್ಧಂಬರ್ಧ ಒಂಚೂರು ಬಿಸಿಗೆ ಇದಾಗುತ್ತಲ್ಲ, ಅದು ಒಂಥರ ರುಚಿನೇ ಚೆಂದ. ಇವಾಗ ಚಿತ್ರಾನ್ನದ ಒಗ್ಗರಣೆ ಆಯ್ತು, ಕಲಿಸೋದು ಅಷ್ಟೇ. ಇಷ್ಟೊಂದು ಒಗ್ಗರಣೆ ಬೇಕಾಗಲ್ಲ ಅಂತ ತೆಗಿತಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂತೀನಿ. ಮಾಮೂಲಿ ಚಿತ್ರಾನ್ನ ಮಾಡಿದಾಗ ಒಗ್ಗರಣೆ ತೆಗ್ದಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಸಾಕಿಷ್ಟು ನಿಮ್ಗೆ ಅನ್ನ ತೋರಿಸ್ತೀನಿ ಹೆಂಗಾಗೈತಿ ಅಂತೇಳಿ. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಮತ್ತು ನೀವು ಹಿಂಗೆ ಬರೋ ಕೈಗೆ ಪಾತ್ರೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇದೊಂಚೂರು ಅಷ್ಟೊಂದು ಸುಡೋಲ್ಲ ಇದು ಪಾತ್ರೆ, ಹಾಗಾಗಿ ಹಿಂಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಾಕಿ ಕಲಿಸೋದೇನೆ. ಇದು ಭಾಳ ಸುಡ್ತಿತ್ತು ಅಂತಂದರೆ ಸ್ವಲ್ಪ ಆರು ತೆಗಿಬೇಕು ಅನ್ನನ. ಸುಡಬೇಕಾದ್ರೇ ನಾವು ಕಲಿಸಿದ್ವಿ ಅಂದರೆ ಮೆತ್ತಗಾಗ್ಬಿಡುತ್ತೆ. ನೋಡಿರಿ ಎಷ್ಟು ಉದ್ರಾಗಿ ಬಂದೈತೆ ಅಂತೇಳಿ. ಚೂರು ಝೂಮ್ ಆಗ್ತೀನಿ ತಡ್ರಿ, ಕಾಣಬೇಕಲ್ಲ. ನೋಡಿರಿ ಇಲ್ಲೇ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವು ಬಂದಂಗೆ ಬಂದೈತೆ ಅನ್ನ. ಇಷ್ಟೇ ನೋಡಿರಿ, ಮತ್ತೊಂದು ಚೂರು ಸೀದಿಲ್ಲ ನೋಡಿರಿ ತಳದಲ್ಲಿ. ಹಿಂಗೆ ಒಂಚೂರು ಆರು ತೆಗಿಬೇಕು. ಒಂಚೂರು ತಣ್ಣಗಾದ್ಮೇಲೆ ಕಲಿಸ್ಬೇಕು. ಎಷ್ಟು ಬೇಕೋ ನಿಮ್ಗೆ ಅಷ್ಟು ಕಲಿಸ್ಕೊಡ್ರಿ. ನೋಡಿ ಮತ್ತು ಬೆಂದಿಲ್ಲ ಅಂದ್ಕೋಬೇಡ್ರಿ, ಚೆನ್ನಾಗಿ ಬೆಂದೈತೆ ನೋಡಿ. ಸದ್ಯಕ್ಕೆ ನಾನು ಇಷ್ಟು ಕಲಿಸ್ತೀನಿ. ಇವಾಗ ನಾವು ನಿಂಬೆಹಣ್ಣು ಹಾಕ್ಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿಂದು ರುಚಿ ಚೆಂದ ಕೊನೆಗೆ ಹಿಂಡಿದರೆ. ಈ ಒಗ್ಗರಣೆ ಜೊತೆಗೆ ಹಾಕ್ಬಿಟ್ವಿ ಅಂದರೆ ಏನಾಗುತ್ತಪ್ಪ ಅಂದರೆ ಅದನ್ನು ಸತಿ ಕಹಿ ಆದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ನಿಂಬೆಹಣ್ಣಿನ ತಾಜಾತನ ಸಿಗಲ್ಲ ತಿನ್ನಬೇಕಾದ್ರೆ. ನಿಮಗೆ ಹುಳಿ ಜಾಸ್ತಿ ಇಷ್ಟ ಆಗಿದ್ದರೆ ಹುಳಿ ಜಾಸ್ತಿ ಹಾಕ್ಕೊಡ್ರಿ, ಕಡಿಮೆ ಅಂದರೆ ಕಡಿಮೆ.
ನೋಡಿರಿ ಇಷ್ಟೇ. ಹಿಂಗೆ ಬೀಜ ಏನು ಬರ್ತದೆ ತೆಗೀರಿ, ಯಾಕಂದರೆ ಮತ್ತು ಅವು ಅಲ್ಲಿ ಸಿಕ್ಬಿಟ್ರೆ ಒಂಥರ ಇದಾಗಿಬಿಡ್ತವೆ. ಹಿಂಗೆ ಉದ್ದುದ್ರಾಗಿತ್ತು ಅಂದರೆ ಬಿಸಿ ಇದ್ದಾಗಲೇ ಕಲಿಸಿದ್ರೆ ಏನು ಅದೇನು ಇದಾಗಲ್ಲ. ತೀರಾ ಒಂಚೂರು ಅನ್ನ ಮೆತ್ತಗಾಗಿತ್ತೆ ಅನ್ನೋರು ಅದೊಂಚೂರು ತಣ್ಣಗಾದ್ಮೇಲೆ ಕಲಿಸ್ಬೇಕು, ಇಲ್ಲಾಂದರೆ ಮೆತ್ತಗೆ ಮುದ್ದೆ ಆದಂಗೆ ಆಗುತ್ತೆ ಅದು. ಓ ಇದು ತಕ್ಕತಾಯಿ ಅಂತ ಕುಣಿಯುತ್ತೆ ಬಾಣಲಿ ಇದು. ಈ ಥರ ಚೆನ್ನಾಗಿ ಕಲಿಸ್ರಿ. ಇಷ್ಟೇ ನೋಡ್ರಿ. ಸರಿ ಆಯಿತು. ನಿಮಗೇನಾದರೂ ಈ ಥರ ಪಾತ್ರೆಯಲ್ಲಿ ಅನ್ನ ಮಾಡಿ ಸಿಂಪಲಾಗಿ ಮಾಡಿರ್ತಕ್ಕಂಥ ಚಿತ್ರಾನ್ನ ಇಷ್ಟ ಆಗಿತ್ತು ಅಂತಂದರೆ ನೀವು ಒಂದು ಸತಿ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳ್ರಿ. ಎಲ್ಲರಿಗೂ ಪಾತ್ರೆಗೆ ಅನ್ನ ಮಾಡೋಕ್ಕೆ ಬರುತ್ತೆ, ಆದರೆ ಇನ್ನು ಇವಾಗ ತಾನೇ ಅಡುಗೆ ಕಲಿತಾ ಇರೋರಿಗೆ ಹೊಸೊಬ್ಬರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವರು ನಾನೇನೇನು ಹೇಳಿದ್ದೀನಿ ಎಲ್ಲದನ್ನು ಚಾಚು ತಪ್ಪದಂಗೆ ಪಾಲಿಸಿ ಮಾಡಿದಿರಿ ಅಂತಂದರೆ ಪಾತ್ರೆಯಲ್ಲಿ ಅನ್ನ ಮಾಡೋದನ್ನು ಕಲಿತೀರ. ಆಯಿತಾ? ಸರಿ ಆಯಿತು. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.